ಕ್ಲಿಷ್ಟಕರ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ಪೂರೈಸಿದ ತುಮಕೂರು ಜಿಲ್ಲಾ ನ್ಯೂರೋ ಸರ್ಜನ್ ಡಾಕ್ಟರ್ ದರ್ಶನ್ ಮತ್ತು ಡಿಎಸ್ ಅಸ್ಗರ್ ಬೇಗ್ ರವರಿಗೆ ಸರ್ವ ಜನಾಂಗ ಸಂರಕ್ಷಣಾ ವೇದಿಕೆ ವತಿಯಿಂದ ಸನ್ಮಾನ. ನಮಸ್ಕಾರ, ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ ಎಂಜೆ. ಖಾಸಗಿ ಆಸ್ಪತ್ರೆಯಲ್ಲಿ ಲಕ್ಷಾಂತರ ರು ಹಣ ಖರ್ಚು ಮಾಡಿ ಶಸ್ತ್ರಚಿಕಿತ್ಸೆಯನ್ನು ಪಡೆಯಲಾಗದಂತಹ ಬಡವರಿಗೆ ತುಮಕೂರಿನವರೇ ಆದ ನ್ಯೂರೋ ಸರ್ಜನ್ ಡಾಕ್ಟರ್ ದರ್ಶನ್ ರವರು ಬಂದಂತಹ ರೋಗಿಗಳಿಗೆ ಯಶಸ್ವಿಯಾಗಿ ಅದು ಉಚಿತವಾಗಿ ಶಸ್ತ್ರಚಿಕಿತ್ಸೆ ಮಾಡಿ ಮನೆಗೆ ಕಳಿಸಿಕೊಟ್ಟಿದ್ದಾರೆ. ಮದುವೆಗಾಗಿ ತಿಂಗಳುಗಟ್ಟಲೆ ರಜಾ ತೆಗೆದುಕೊಳ್ಳುವ ಸರ್ಕಾರಿ ಅಧಿಕಾರಿಗಳ ನಡುವೆ ಡಾಕ್ಟರ್ ದರ್ಶನ್ ರವರು ಮದುವೆಯಾದ ಕೇವಲ 5-6 ದಿನಗಳಲ್ಲೇ ಕರ್ತವ್ಯಕ್ಕೆ ಹಾಜರಾಗಿ ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳಿಗೆ ಶಸ್ತ್ರಚಿಕಿತ್ಸೆ ಮಾಡಿರುವುದು ಅವರ ವೃತ್ತಿಪರತೆ, ಕರ್ತವ್ಯ ನೈಪುಣ್ಯತೆಗೆ ಸಾಕ್ಷಿಯಾಗಿದೆ. ನಂತರ ನಮ್ಮ ಜೊತೆ ಮಾತನಾಡಿದ ರೋಗಿಗಳು ತುಂಬಾ ನಗುಮೊಗದ ಹರ್ಷವನ್ನು ವ್ಯಕ್ತಪಡಿಸಿದ್ದು ವೈದ್ಯರಿಗೆ ಹರಸಿ ಹಾರೈಸಿದ್ದಾರೆ. ಈ ಶ್ಲಾಘನೀಯ ಕಾರ್ಯವನ್ನು ಗುರುತಿಸಿದ ಕರ್ನಾಟಕ ಸರ್ವಜನಾಂಗ ಸಂರಕ್ಷಣಾ ವೇದಿಕೆ ಮೂಲತಃ ತುಮಕೂರಿನವರೇ ಆದ ಖ್ಯಾತ ನ್ಯೂರೋ ಸರ್ಜನ್ ಡಾಕ್ಟರ್ ದರ್ಶನ್ ಮತ್ತು ಜಿಲ್ಲಾ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಅಸ್ಗರ್ ಬೇಗ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಹಿಂದುಳಿದ ವರ್ಗದ ರಾಜ್ಯಾಧ್ಯಕ್ಷರಾದ ಸುಬ್ರಹ್ಮಣಿ, ರಾಜ್ಯ ಕಾರ್ಯದರ್ಶಿಯಾದ ಶಾವಾಸ್ ಪಾಷಾ, ಇಬ್ರಾಹಿಂ ಯುವ ಘಟಕ ತುಮಕೂರು ನಗರ, ಭರತ್ ಕುಮಾರ್ ಕಾರ್ಯದರ್ಶಿ, ಇಮ್ರಾನ್ ಸೋಷಿಯಲ್ ವರ್ಕರ್ ತುಮಕೂರು, ಮೆಹಬೂಬ್ ಪಾಷಾ ಮತ್ತು ಸಂಘದ ಮಹಿಳಾ ಅಧ್ಯಕ್ಷರು ಭಾಗವಹಿಸಿದರು. ವರದಿ ದಾದಾಪೀರ್ ತುಮಕೂರು. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ನಾನು ನ್ಯೂರೋ ಸರ್ಜನ್ನು, ಅಂದರೆ ಮೆದುಳಲ್ಲಿ ಮತ್ತು ನರದಲ್ಲಿ ಆಪರೇಷನ್ ಮಾಡುವಂಥ ಡಿಪಾರ್ಟ್ಮೆಂಟು. ನನ್ನ ನೇಟಿವ್ ತುಮಕೂರು ಆಗಿರೋದ್ರಿಂದ ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಸೇವೆ ಮಾಡಬೇಕು ಅಂತ ನನ್ನ ಇಚ್ಛೆ. ಸೊ ಹಾಗಾಗಿ ನಾನು ತುಮಕೂರಲ್ಲೇ ಹುಟ್ಟು ಬೆಳೆದಿರೋದು. ತುಮಕೂರು ಜನತೆಗೆ ನಾನೇನು ವಿದ್ಯೆ ಕಲ್ತಿದ್ದೀನಿ ಅದರಿಂದ ಜನರಿಗೆ ಬೆನಿಫಿಟ್ ಆಗಬೇಕು ಅಂತ ಅಂದ್ಬಿಟ್ಟು ನಾನು ಜಿಲ್ಲಾಸ್ಪತ್ರೆ ಜಾಯಿನ್ ಆಗಿ ಜಿಲ್ಲಾಸ್ಪತ್ರೆಯಲ್ಲೇ ನರರೋಗ ಶಸ್ತ್ರಚಿಕಿತ್ಸೆಯನ್ನು ಸ್ಟಾರ್ಟ್ ಮಾಡಬೇಕು ಅಂತ ಮಾಡಿದ್ದೀನಿ. ಈಗ ಆಲ್ಮೋಸ್ಟ್ ಸುಮಾರು ಒಂದು 20-22 ಬ್ರೈನು ಮತ್ತು ಸ್ಪೈನ್ ಸರ್ಜರಿಗಳು ಮಾಡಿದ್ದೀವಿ. ಆಲ್ಮೋಸ್ಟ್ ಇಲ್ಲಿ ಬ್ರೈನ್ ಟ್ಯೂಮರ್ ಸರ್ಜರಿನೂ 2 ಬ್ರೈನ್ ಟ್ಯೂಮರ್ ಮಾಡಿದ್ದೀವಿ. ಗ್ಯಾಂಗ್ಲಿಯೋ ಕ್ಯಾಪ್ಸುಲರ್ ಬ್ಲೀಡ್ ಮಾಡಿದ್ದೀವಿ. ಆಮೇಲೆ ಟ್ರಾಮಾ ಹೆಡ್ ಇಂಜುರಿ ಆಗಿ ಬಂದು ಅಡ್ಮಿಟ್ ಆಗಿರೋಂಥವ್ರದ್ದು ಆಪರೇಷನ್ಗಳು ಮಾಡಿದ್ದೀವಿ. ಬೆನ್ನಲ್ಲಿ ಆಪರೇಷನ್ನು ಸುಮಾರು ಒಂದು 10-12 ಕೇಸಸ್ಸು ಡಿಸ್ಕಿನ್ ಸಮಸ್ಯೆ, ಮೂಳೆ ಫ್ರ್ಯಾಕ್ಚರ್ ಆಗಿರೋರು, ನರ ಒತ್ತಡದಲ್ಲಿರುವಂಥವ್ರಿಗೆ ಆಪರೇಷನ್ ಮಾಡಿ ಕಳಿಸ್ಕೊಟ್ಟಿದ್ದೀವಿ. ಇದೆಲ್ಲ ಸ್ವಲ್ಪ ಮೇಜರ್ ಆಪರೇಷನ್ನು. ಜಿಲ್ಲಾಸ್ಪತ್ರೆಯಲ್ಲಿ ಈ ಥರ ಆಪರೇಷನ್ಗಳು ನಾವು ಮಾಡಬೇಕು ಅಂದರೆ ನಮಗೆ ಬೇಕಾದಂಥ ಸೌಕರ್ಯಗಳನ್ನ ಒದಗಿಸೋದ್ರಲ್ಲಿ ನಮ್ಮ ಅಸ್ಗರ್ ಸರು ತುಂಬ ಸಹಾಯ ಮಾಡಿದ್ದಾರೆ. ಯಾಕೆಂದರೆ ಈ ಆಪರೇಷನ್ಗಳನ್ನ ನಾವು ಮಾಡಬೇಕು ಅಂದರೆ ನಮಗೆ ಎಕ್ವಿಪ್ಮೆಂಟ್ಸು, ಇನ್ಸ್ಟ್ರೂಮೆಂಟ್ಸು, CRMO ಈ ಥರ ಎಲೆಕ್ಟ್ರಾನಿಕ್ ಡಿವೈಸಸ್ಸು ಸಪೋರ್ಟ್ ಜಾಸ್ತಿ ಬೇಕಾಗುತ್ತೆ. ಸೊ ಅದಿಲ್ಲದೆ ನಾವು ಮಾಡೋಕ್ಕಾಗಲ್ಲ, ನಾವೇನೇ ಇದು ಮಾಡಿದ್ರು. ಸರ್ ನಮಗೆ ಅದನ್ನೆಲ್ಲ ಸಪೋರ್ಟ್ ಮಾಡಿ ನಮಗೆ ಅದನ್ನ ಇನ್ಸ್ಟ್ರೂಮೆಂಟ್ಸ್ನ ತರಿಸ್ಕೊಟ್ಟು ಮಾಡಿದ್ದಾರೆ. ಸೊ ಅದರಿಂದ ನಾವು ಇದನ್ನೆಲ್ಲ ಮಾಡ್ತಾ ಇದ್ದೀವಿ. ಸೊ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ತುಮಕೂರು ಜನ ಯಾರೇ ಇದ್ರೂ ಕೂಡ BPL ಕಾರ್ಡ್ ಇರುವಂಥವ್ರು, ಬಡವರು, ಹೊರಗಡೆ ಹೋಗಿ ಆಪರೇಷನ್ ಮಾಡೋದಕ್ಕೆ ನಿಮಗೆ ತುಂಬ ಖರ್ಚು ಮಾಡೋಕ್ಕಾಗದೇ ಇರೋವಂಥವ್ರು ಇಲ್ಲಿ ಬಂದು ನೀವು ಆಪರೇಷನ್ನ ಮಾಡಿಸ್ಕೋಬೋದು. ಯಾವಾಗಲೂ ನಾವು ನಿಮಗೆ ಆಪರೇಷನ್ ಮಾಡೋದಕ್ಕೆ ಅದರಿಂದ ಸಿದ್ಧವಾಗಿ ನಿಮ್ಗೆ ಏನಾದರೂ ನಿಮ್ಮ ಸಮಸ್ಯೆಗಳನ್ನ ನಿವಾರಣೆ ಮಾಡೋದಕ್ಕೆ ಸಿದ್ಧವಾಗಿರ್ತೀವಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅಸ್ಗರ್ ಬೇಗ್ CA, ಜಿಲ್ಲಾ ಶಸ್ತ್ರಚಿಕಿತ್ಸಕರು, ಜಿಲ್ಲಾ ಆಸ್ಪತ್ರೆ ತುಮಕೂರು. ಈ ಒಂದು ಸರ್ವ ಜನಾಂಗ ಸಂರಕ್ಷಣೆ ವೇದಿಕೆಯಿಂದ ನಮ್ಮ ಡಾಕ್ಟರ್ ದರ್ಶನ್ ಅವರು ನ್ಯೂರೋ ಸರ್ಜನ್ ಅವರಿಗೆ ಸನ್ಮಾನ ಮಾಡೋಕ್ಕೆ ಬಂದಿದ್ದಾರೆ. ಅದಕ್ಕೂ ಜೊತೆಯಲ್ಲಿ ನಾನು ಬರಬೇಕಂತ ಕೇಳಿಕೊಂಡ್ರು, ನಾನು ಬಂದಿದ್ದೀನಿ. ಯಾಕೆಂದರೆ ನಾನು ಅಂದ್ಕೊಂಡಿದ್ದೆ ನಾನೇ ಒಬ್ಬನೇ ಸೇವೆ ಮನೋಭಾವ ಇದ್ದೀನಂತ. ಯಾಕೆಂದರೆ ನಾನು ಸಹ ಮದುವೆ ಆಗಿದ್ದ 6 ದಿನಕ್ಕೆ ನಾನು ನೌಕರಿ ಜಾಯ್ನ್ ಆಗಿದ್ದೀನಿ. ಸೊ ಅದೇ ಥರ ನಂತರನೇ ಅವರು ಮದುವೆಯಾಗಿ 6-7 ದಿವಸಕ್ಕೆ ಮತ್ತೆ ಅವರು ಡ್ಯೂಟಿಗೆ ಜಾಯ್ನ್ ಆಗಿಬಿಟ್ಟು ಒಂದು ಸುಮಾರು ನೆಕ್ಸ್ಟ್ ಡೇನೇ ಒಂದು 4 ಸರ್ಜರಿ ಮಾಡಿದ್ದಾರೆ. ಇದುವರೆಗೂ ಸುಮಾರು ಮೆದುಳು ಮತ್ತು ಬೆನ್ನುರಿದು ಒಂದು ಸುಮಾರು ಕನಿಷ್ಠ ಅಂದರೆ ಒಂದು 20-22 ಸರ್ಜರಿ ಮಾಡಿದ್ದಾರೆ. ಸೊ ಇದು ಅದ್ಭುತ ಕೆಲಸ. ಯಾಕೆಂದರೆ ಒಂದು ಕರ್ನಾಟಕ ರಾಜ್ಯದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಇಂಥ ದೊಡ್ಡ ಆಪರೇಷನ್ ಆಗ್ತಾಯಿದೆ ಅಂದರೆ ನಮಗೆಲ್ಲ ಮತ್ತು ಜನರಿಗೆಲ್ಲ ಹೆಮ್ಮೆ ವಿಷಯ ಇದು. ಯಾಕೆಂದರೆ ಇದೇ ಆಪರೇಷನ್ ಹೊರಗಡೆ ಹೋಗಿ ಮಾಡಬೇಕಾದ್ರೆ ಕನಿಷ್ಠ ಅಂದರೆ 2.5 ಲಕ್ಷದಿಂದ 5 ಲಕ್ಷ ರೂಪಾಯಿ ಖರ್ಚು ಬರ್ತಾಯಿತ್ತು. ಇನ್ನೂ ಅಪೋಲೋ ಆ ಥರ ಹೋದರೆ 10-15 ಲಕ್ಷ ಆಗ್ತಾಯಿತ್ತು. ಬಟ್ ಆದರೆ ನಮ್ಮ ಆಸ್ಪತ್ರೆಯಿಂದ ಸರ್ಕಾರಿ ವತಿಯಿಂದ
ನಮ್ಮ ಸರ್ಕಾರ ಯೋಜನೆ ವತಿಯಿಂದ ಎಲ್ಲ ಸಾರ್ವಜನಿಕರಿಗೆ ಉಚಿತವಾಗಿ ನಾವು ಆಪರೇಷನ್ ಚಿಕಿತ್ಸೆ ಕೊಡ್ತಾ ಇದ್ದೀವಿ. ಷರತ್ತು ಏನಂದರೆ ಅವರು BPL ಕಾರ್ಡ್ ಹೊಂದಿರಬೇಕು ಹಾಗೂ ಮತ್ತು ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರಬೇಕು. ಆದ್ರೂ OTP ಇಲ್ಲ ಅಂದ್ರೂ ನಾವು ಇವಾಗ ಫೇಸ್ ರೆಕಗ್ನಿಷನ್ ಅಂತ ಮಾಡ್ತಾ ಇದ್ದೀವಿ. ದಯವಿಟ್ಟು ತಮ್ಮ BPL ಕಾರ್ಡ್ಗಳು ಮತ್ತು ಆಧಾರ್ ಕಾರ್ಡ್ಗಳು ಅಪ್ಡೇಟ್ ಮಾಡ್ಕೊಂಡು ಇಟ್ಕೋಬೇಕು. ಯಾಕೆಂದರೆ ಸರ್ಕಾರದಿಂದ ಹಲವಾರು ಯೋಜನೆಗಳಿದೆ, ಹಲವಾರು ಚಿಕಿತ್ಸೆಗಳು ಸವಲತ್ತುಗಳು ಫ್ರೀಯಾಗಿ ಸಿಗ್ತಾ ಇದೆ. ಜನರು ಇದಕ್ಕೆ ಸದುಪಯೋಗ ಪಡ್ಕೊಂಡು ತಮ್ಮ ಜೀವನವನ್ನು ಆರೋಗ್ಯಕರವಾಗಿ ಇಟ್ಕೊಂಡು ನಾವು ಅವರಲ್ಲಿ ಕೇಳ್ಕೊತೀನಿ. ಇದೇ ಥರ ಇನ್ನೂ ಮುಂದೆ ನಮ್ಮ ಡಾಕ್ಟರ್ ದರ್ಶನ್ ಇನ್ನೂ ಅದ್ಭುತ ಸರ್ಜರಿ ಮಾಡಬೇಕು. ನಾನು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ಅವ್ರು ಏನೇನು ಕೇಳ್ತಾರೆ ನಾನು ನೆಕ್ಸ್ಟ್ ಒಂದು ವಾರ ಒಳಗಡೆ ಅವ್ರಿಗೆ ತಲುಪಿಸ್ತಾ ಇದ್ದೀನಿ. ಆ ಥರ ಅವ್ರಿಗೆ ನಾನು ಬೆನ್ನೆಲುಬಾಗಿ ನಿಂತಿದ್ದೀನಿ. ಅವರು ಒಳ್ಳೆಯ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಮತ್ತು ದೀನ ದಲಿತರು ಬಡವರಿಗೆ ಒಳ್ಳೆ ಸಹಾಯ ಮಾಡಿ ಒಂದು ಸೌಂಜ್ಯತೆಯಿಂದ ಮತ್ತು ಒಂದು ಒಳ್ಳೆ ಸ್ಪಂದನೆ ಮಾಡ್ತಾರೆ. ಅವರು ಸ್ಪಂದಿಸಿಕೊಂಡು ಆ ಜನರ ನೋವನ್ನು ತಿಳ್ಕೊಂಡು ಅವರ ನೋವನ್ನು ಹೋಗಲಾಡಿಸಿ ಅವರಿಗೆ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ. ಸೊ ಇನ್ನು ಅವರಿಗೆ ಮಾತಾಡೋಕ್ಕೆ ಒಂದು ಅವಕಾಶ ಕೊಡಬೇಕು ಕೇಳ್ಕೊಳ್ತೀನಿ. ಸೊ ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ. ನನಗೆ ಸೊಂಟದ ನೋವಾಗಿತ್ತು, ಅದು ಮೂಳೆ ಇದಾಗಿಬಿಟ್ಟಿತ್ತು ಸರ್. ಸರ್ಜರಿ ಮಾಡಬೇಕಂತ ಹೇಳಿದರು. ನಾನು ಹೋಗದೆ ತೋರಿದೆ ಸರ್, ಮಾಡ್ತೀನಂತ ಹೇಳಿದ್ರು, ಒಪ್ಕೊಂಡ್ರು. ಮದುವೆ ಆಗಿ 5 ದಿವಸ 6 ದಿವಸ ಆಯಿತು. ನಾನು ಮಾಡ್ತೀನಪ್ಪ ಏನಾನ ಆಗಲಿ ಅಂತ ಹೇಳಿ ನನ್ನ ಏನಿತ್ತು ಅದು ಮಾಡಿಕೊಟ್ರು ಸಾರು. ತುಂಬ ಅನುಕೂಲ ಮಾಡಿಕೊಟ್ರು. ಒಳ್ಳೇದಾಗಲಿ ಅವ್ರಿಗೆ, ಸಾರಿಗೆ ತುಂಬ ಜನಕ್ಕೆ ಒಳ್ಳೇದಾಗಲಿ ಅಂತ ನಾನು ಹೇಳ್ಕೊಂತೀನಿ ಸರ್. ನನ್ನ ಹೆಸರು ಜ್ಯೋತಿ ಅಂತ, ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು. ಇವತ್ತು ಅನಿವಾರ್ಯವಾಗಿ ನಾನು ಸುಮಾರು ಫೋನ್ಗಳಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ದೀನಿ ಡಾಕ್ಟರ್ಸ್ಗೆಲ್ಲನೂ. ತುಂಬ ಬಡವರಿಗೆಲ್ಲ ಈ ಥರ ಒಂದು ಟ್ರೀಟ್ಮೆಂಟ್ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ನಮ್ಮ ತುಮಕೂರಲ್ಲಿ ಸಿಗುತ್ತಂದರೆ ತುಂಬ ನಮಗೆ ಹೆಮ್ಮೆ ಇದೆ. ಅದು ದರ್ಶನ್ ಸರ್ ಇವತ್ತು ಅಜಯ್ ಸರ್ಗೆ ನಾನು ಭೇಟಿ ಮಾಡಬೇಕಂತ ಈಗ ಬಂದ ತಕ್ಷಣ ಹೇಳ್ತಾ ಇದ್ದೆ, ನಿಮಗೆ ಖಂಡಿತ ಒಳ್ಳೊಳ್ಳೆ ಕೆಲಸ ಆಗ್ತೀರಾ, ನಿಮಗೆ ಒಂದು ಸನ್ಮಾನ ಆಗುತ್ತೆ ಅಂತ. ನಾನು ಈಗ ಜಸ್ಟ್ 5 ಮಿನಿಟ್ಸ್ ಕೆಳಗಡೆ ದರ್ಶನ್ ಸರ್ಗೆ ಹೇಳಿದೆ ನಾನು. ಅದು ಈಗ ನಡೀತಾ ಇತ್ತಂದರೆ ನನಗೂ ತುಂಬ ಖುಷಿ ಇದೆ. ಈ ಥರ ಒಂದು ಬ್ರೈನು ಮೂಳೆಗಳಿಂದನೂ ನಮ್ಮ ಸುಮಾರು ಶಿವಮೊಗ್ಗದಲ್ಲಿ ತೋರಿಸಿದ್ದಾರೆ ಡಾಕ್ಟರ್ಸ್ಗೆ. ಅಲ್ಲಿ ನಮಗೆ ಇದು ಸಿಕ್ತಿರೋಂಥ ಟ್ರೀಟ್ಮೆಂಟ್ ಇಲ್ಲಿ ಸಿಕ್ಕಿದೆ. ನಿಜ ಏನೇ ಕೊಟ್ಟರು ಒಂದು ಸಾಕು ಅನ್ನೋ ಸ್ಥಿತಿಯಲ್ಲಿ ಯಾರು ಇರಲ್ಲ. ನಮ್ಮ ಸಾರ್ವಜನಿಕರಿಗೆ ಈ ಥರ ಟ್ರೀಟ್ಮೆಂಟಲ್ಲಿ ತೃಪ್ತಿ ಸಿಗುತ್ತಲ್ವಾ, ಅದು ನಮಗೆ ತುಂಬ ಹೆಮ್ಮೆ ಇದೆ. ನಾನು 15 ವರ್ಷದಿಂದ ಸರ್ವಿಸ್ ಮಾಡಿರೋ ಅಂತ ನನಗಿವತ್ತೊಂದು ಸಾರ್ಥಕತೆ ಆಯ್ತು ಇವತ್ತು ನೋಡಿರೋದಕ್ಕೆ. ಮುಂದಕ್ಕೂ ಈ ದಿನಗಳಲ್ಲಿ ನಮ್ಮ ಯಾವುದೇ ಒಂದು ಕರ್ನಾಟಕ ಕನ್ನಡ ಸೇನಾ ಆ ಥರ ವತಿಯಿಂದ ನಮ್ಗೆ ಈ ಥರ ಡಾಕ್ಟರ್ಸ್ನ ಗುರುತಿಸಿ ನಾವೊಂದು ಸನ್ಮಾನ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ನನ್ನ ಅನಿಸಿಕೆ. ಜಿಲ್ಲಾಧ್ಯಕ್ಷರು ಸರ್ ಅಸ್ಗರ್ ಬೇಗ್ ಅವರೆಲ್ಲ ಮಾತಾಡೋದಕ್ಕೆ ಎಲ್ಲರಿಗೂ ಧನ್ಯವಾದ. ನೋಡಿ, ಗೌರ್ಮೆಂಟ್ ಹಾಸ್ಪಿಟಲ್ ಅಂತ ಕೆಲವರು ಹೇಳ್ತಾರೆ. ಈಗ ಅವಾಗಲೇ ಸರ್ ಹೇಳಿದ್ರು ಮಧ್ಯಮದವರು ಏನೇನೋ ಆಗ್ತಾರೆ ಅಂತ. ಇಲ್ಲಿ ಬಂದು ನೋಡಿದ್ರೆ ಟ್ರೀಟ್ಮೆಂಟ್ ಏನಾಗತ್ತೆ ಅಂತ ಗೊತ್ತಾಗೋದು. ನಾವು ಆಚೆ ಕಡೆ ಹೋಗ್ಬಿಟ್ಟು ಅವ್ರು ಇದ್ ಮಾಡಿಲ್ಲ ಸರ್, ಅದ್ ಮಾಡಿಲ್ಲ, ಸುಳ್ಳು ಪ್ರಚಾರ ಆಗ್ಬಿಟ್ರೆ ಏನು ಪ್ರಯೋಜನ ಇಲ್ಲ. ನಾವ್ ಏನ್ ಮಾಡ್ತಾ ಇದೀವಿ, ನಾವ್ ಏನ್ ವರ್ಕ್ ಮಾಡ್ತಾ ಇದೀವಿ, ಅಲ್ಲಿ ಏನ್ ವರ್ಕ್ ಆಯ್ತು ಅಂತ ಬಂದು ನೋಡಿದ್ರೆ ಅಲ್ವಾ ಗೊತ್ತಾಗೋದು. ಸೊ ಈ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಹಲವಾರು ಹಾಸ್ಪಿಟಲ್ಗಳು ಇದ್ದಾರೆ, ಅಲ್ಲಿ ನೋಡಲ್ಲ. ಈ ಮೇನ್ ಹಾಸ್ಪಿಟಲ್ ಅಲ್ಲಿ ಈ ತರ ಚೆನ್ನಾಗಿರೋದು ನೋಡ್ತಿರೋದು. ನಾವು ಬಂದು ಸರ್ ಹತ್ರ ಏನಿದೆ ಸರ್, ನಾವು ಸೋಷಿಯಲ್ ವರ್ಕ್ ಮಾಡ್ತೀವಿ, ಆಯ್ತು ಮಾಡಿ, ನಾನು ನಿಮ್ ಜೊತೆ ಇದ್ದೀವಿ. ಇದುವರೆಗೂ ಯಾರು ಡಿಸ್ಟ್ರಿಕ್ಟ್ DS ಅಲ್ಲಿ ಯಾರು ಅಂದಿಲ್ಲ, ಆಯ್ತು ಅಪ್ಪ ನೀವು ಮಾಡ್ರಪ್ಪ, ನಾವು ಇದೀವಿ ಸರ್ ಈ ತರ ಆಪರೇಷನ್ ಇದೆ ಸರ್, ನೀವು ಮಾಡ್ತೀರಾ? ಅವ್ರು ಒಂದೇ ಮಾತು ಹೇಳಿದ್ರು, ಆಯ್ತು ಇಮ್ರಾನ್ ಮಾಡೋಣ, ಸರ್ವಿಸ್ ಮಾಡ್ತೀವಿ. ಇಷ್ಟು ನಮ್ಗೆ ಮುದ್ದಾಗಿ ಇಷ್ಟು ನಮ್ಗೆ ನಡ್ಕೊಂಡು ಹೋದ್ರಲ್ಲ, ಇವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ದಯವಿಟ್ಟು ಎಲ್ಲರೂ ಅದೇನೇನೋ ಫೇಕ್ ನ್ಯೂಸ್ ಹಾಕೊಂಡು ಫೇಕ್ ನ್ಯೂಸ್ ಮಾಡ್ಕೊಂಡು ದಯವಿಟ್ಟು ಅದ್ರಲ್ಲಿ ಹೋಗ್ಬೇಡಿ. ಒಳ್ಳೆ ಟ್ರೀಟ್ಮೆಂಟ್ ನಡೀತಾ ಇದೆ, ದಯವಿಟ್ಟು ಬನ್ನಿ ತೋರಿಸ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಹೆಸರು ನಾಗರತ್ನ, ನಾನು ರಕ್ಷಣಾ ವೇದಿಕೆ ಜಿಲ್ಲಾ ಅಧ್ಯಕ್ಷರು ಪ್ರವೀಣ್ ಶೆಟ್ಟಿ ಬಣ್ಣದಿಂದ. ಇವತ್ತು ನಿಜಕ್ಕೂ ನಾನು ಕನ್ನಡ ಶಾಲೆ ನೋಡಿದೆ. ಯಾಕಂದರೆ ನಾನು ಇಲ್ಲೇನೋ ಒಂದು ಟ್ರೀಟ್ಮೆಂಟ್ಗೆ ಅಂತ ಬಂದಿದ್ದೆ. ಏನಪ್ಪ ನಮ್ಮ ಕನ್ನಡ ಹುಡುಗರು ಏನೋ ಶಾಲೆ ಹಾಕೊಂಡು ಓಡಾಡ್ತಾ ಇದ್ದಾರಲ್ಲ ಅಂತ ಒಂದು ಕುತೂಹಲ ಆಯಿತು. ಅದಕ್ಕೆ ಹೋಗ್ತಾ ನಮ್ಮ ಬ್ರದರ್ಸ್ನ ಕೇಳಿದೆ, ನಮ್ಮ ಅಣ್ಣ ತಮ್ಮದಿರನ್ನ ಇಲ್ಲಿ ನಿಂತಿದ್ರು, ಏನಪ್ಪ ಇದು ಕನ್ನಡ ಶಾಲೆ ಹಾಕೊಂಡು ಇಲ್ಲಿ ನಿಂತಿದ್ದೀರಿ ಅಂದೆ. ಈ ರೀತಿ ನಮ್ಮೊಬ್ಬರಿಗೆ ಸೇವಾ ಮನೋಭಾವನೆಯಿಂದ ಒಂದು ಆಪರೇಷನ್ ಮಾಡಿದ್ರು ಅಂದರು. ಈ ಮೊದಲು ಸಹ ನಾನು ಭಾಳಷ್ಟು ಈ ಹಾಸ್ಪಿಟ್ಲ್ ಬಗ್ಗೆ ಒಳ್ಳೆಯದು ಕೇಳಿದ್ದೀನಿ. ಹಾಗೆ ಕೆಲವೊಂದು ತಪ್ಪುಗಳು ನನ್ನ ಕಣ್ಣಿಗೆ ಬಿದ್ದಿದ್ವು, ಅವು ಕ್ರಮೇಣ ಸರಿ ಮಾಡ್ಕೊಂಡಿದ್ದಾರೆ. ಆದರೆ ಈ ಒಂದು ಸಮಾಜದಲ್ಲಿ ಇಂಥ ಒಂದು ಸ್ಥಿತಿಯಲ್ಲಿ ಸೇವಾ ಮನೋಭಾವನೆ ಮಾಡೋದು
ಸಂಬಳ ಕೊಡ್ತಾರೆ ಆದ್ರೆ ಕೆಲಸ ಮಾಡಿ ಹೋಗೋಣ ಅನ್ನೋ ಎಷ್ಟೋ ಮನೋಭಾವನೆ ಇಟ್ಕೊಂಡಿರೋರು ಇದ್ದಾರೆ. ಅಂಥದ್ರಲ್ಲಿ ಇಂಥ ಒಂದು ಚಿಕ್ಕ ವಯಸ್ಸಲ್ಲಿ ನಮ್ಮ ತುಮಕೂರು ಜಿಲ್ಲೆಯಲ್ಲೇ ಹುಟ್ಟಿ ಬೆಳೆದು ಈ ಜಿಲ್ಲೆಗೆ ಏನಾದರೂ ಒಂದು ಸೇವೆ ಮಾಡಬೇಕು ಅನ್ನೋ ನಮ್ಮ ಮನೋಭಾವನೆ ಇಟ್ಕೊಂಡು ದರ್ಶನ್ ಸರ್ ನಮಗೆ ಸಿಕ್ಕಿದ್ದಾರೆ. ನಮ್ಮ ತುಮಕೂರು ಜನ ಇದರಿಂದ ಎಲ್ಲರೂ ಕೂಡ ಉಪಯೋಗ ಪಡ್ಕೊಳ್ಳಿ. ಇದರಿಂದ ಇನ್ನು ಮುಂದಕ್ಕೂ ಕೂಡ ನಾವು ಸಹ ಯಾರೇ ಇದ್ರೂ ಅವ್ರಿಗೆ ನಮ್ಮ ಜಿಲ್ಲೆಯಾದ್ಯಂತ ಯಾರೇ ಇದ್ರೂ ಸಹ ನಾವು ನಮ್ಮ ರಕ್ಷಣಾ ವೇದಿಕೆಯಿಂದ ಇರ್ಬೋದು ಅಥವಾ ಬೇರೆ ಕನ್ನಡಪರ ಸಂಘಟನೆಗಳಿಂದ ಇರ್ಬೋದು ಅಥವಾ ಯಾವುದೇ ಒಂದು ಸಮಾಜಮುಖಿ ಕೆಲಸದಿಂದ ಇರ್ಬೋದು ನಾವು ಸಾರ್ನ ಭೇಟಿ ಮಾಡಿಸಿ ಅವ್ರ ಸೇವೆನ ನಾವು ಯಾವುದೇ ಕಾರಣಕ್ಕೂ ಕೂಡ ಬೇರೆ ಕಡೆ ಬಿಟ್ಕೊಡ್ತಾ ಇರೋ ಥರ ನೋಡಿಕೊಂಡು ನಾವು ಅವ್ರ ಸೇವೆನ ನಾವು ಪಡ್ಕೋತೀವಿ. ಹಾಗೆ ಸರ್ರು ಕೂಡ ತುಂಬ ಒಂದು ಸೇವಾ ಮನೋಭಾವನೆ ಇಷ್ಟು ವಯಸ್ಸು ಕಳೆದಿದ್ದಾರೆ ಅಂದರೆ ಅವರ ಒಂದು ಸೇವೆಯನ್ನು ನಾವು ನಿಜವಾಗ್ಲೂ ಗಣನೆಗೆ ತಗೋಬೇಕು. ಇಂಥವ್ರು ಸಿಕ್ಕಿರೋದು ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ. ನಮ್ಮ ಜಿಲ್ಲೆ ನಿಜವಾಗ್ಲೂ ಪುಣ್ಯ ಮಾಡಿದೆ. ಇವ್ರ ಸೇವೆ ಎಲ್ಲರೂ ಕೂಡ ಪಡ್ಕೊಳ್ಳೋಣ ಅಂತ ಹೇಳ್ತಾ ನಾನು ಎರಡು ಮಾತಾಡೋದಕ್ಕೆ ಅವಕಾಶ ಮಾಡ್ಕೊತಾ ಎಲ್ರಿಗೂ ಧನ್ಯವಾದಗಳು.